ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾಳೆ ಹಬ್ಬ ಇರೋದ್ರಿಂದ ಅಪ್ಪು ಹೋಗಿ ಮಾವಿನ ಎಲೆ ಮತ್ತು ಬೇವಿನ ಎಲೆ ತೊಗೊಂಡು ಬಂದಿರು. ಹಂಗಾಗಿ ತೋರಣ ಮಾಡೋಣ ಅಂತ ಇವಾಗ ಮಾಡ್ತಿದ್ದೀವಿ. ಫೈನಲಿ ತೋರಣ ರೆಡಿ ಆಯಿತು. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಇವತ್ತು ಹಬ್ಬ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ವಿ 4 ಗಂಟೆಗೆ. ಅದಾದಮೇಲೆ ಹೊರಗಡೆ ಬಂದು ಕಸ ಗುಡಿಸ್ಕೊಂಡು ನೀರೆಲ್ಲ ಹಾಕ್ಕೊಂಡ್ವಿ. ಅಪ್ಪನೇನೆ ಕೇರ್ನಗರಕ್ಕೆ ಹೋಗಿರೋದ್ರಿಂದ ಅವರು ಬಣ್ಣಗಳು ತೊಗೊಬಂದಿದ್ರು. ನಾಳೆ ರಂಗೋಲಿ ಬಿಟ್ಟು ಬಣ್ಣ ಹಾಕು ಅಂತ ಹೇಳಿದರು. ಹಂಗಾಗಿ ಸರಿ ಅಂದ್ಕೊಂಡು ನಾನು ಕೂಡ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಬಣ್ಣ ಹಾಕ್ತೆ. ಈ ಥರ ಹಬ್ಬ ಅಂದರೆ ರಂಗೋಲಿ ಬಿಟ್ಟು ಬಣ್ಣ ಹಾಕಿದ್ರೆ ಏನೋ ಒಂಥರ ಖುಷಿ ಇರುತ್ತೆ. ಅದೆಲ್ಲ ಆದಮೇಲೆ ಒಳಗಡೆ ಬಂದು ಕಸ ಹೊಡ್ಕೊಂಡು ಮನೆಯೆಲ್ಲ ಸೀಟ್ಕೊಂಡೆ. ಆಮೇಲೆ ಟೈಮ್ ಆಗುತ್ತೆ ಪೂಜೆಗೆ ಅಂದ್ಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಪೂಜೆಗೆ ರೆಡಿ ಮಾಡ್ಕೋತಿದ್ದೀನಿ. ನಮ್ಮನೇಲಿ ಪೂಜೆ ಮುಗಿಸ್ಕೊಂಡು ನಮ್ಮನೆ ಪಕ್ಕ ಇರುವಂಥ ಆಲಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಅಪ್ಪು ಮಾವಿನ ಎಲೆ ಮತ್ತು ಬೇವಿನ ಎಲೆ ತೊಗೊಂಡು ಬಂದರು. ಅದನ್ನು ಸಿಕ್ಕಿಸಿದ್ರು. ಅದೆಲ್ಲ ಆದಮೇಲೆ ಪೂಜೆ ಮಾಡೋಣ ಅಂದ್ಕೊಂಡು ಪೂಜೆ ಮಾಡ್ತಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಯಾಕಂದರೆ ನಾನು ಪೂಜೆ ಮಾಡೋಷ್ಟೊಳಗೆ 6:30 ಆಗೋಯಿತು. ಹಂಗಾಗಿ ಇವಾಗ ಒಬ್ಬಟ್ಟು ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೋಗ್ತಿದ್ವಿ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಈ ಯುಗಾದಿ ನೀವೆಲ್ಲರೂ ಕೂಡ ಆರೋಗ್ಯ, ಸಂತೋಷ, ಶಾಂತಿ ಹಾಗೂ ಸೌಭಾಗ್ಯ ತರಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಯಾವಾಗಲೂ ಕೂಡ ಖುಷಿಯಾಗಿರಿ. ಇವಾಗ ವಿಡಿಯೋ ನೋಡಿದ್ರಲ್ಲ, ಅದು ನಮ್ಮಲ್ಲಿ ಪ್ರತಿ ವರ್ಷ ಕೂಡ ಯುಗಾದಿ ಹಬ್ಬದಲ್ಲಿ ನಡೆಯುತ್ತೆ. ಅದೇನಂದರೆ ಉಲ್ಲಾರ ಅಂತ ಮಾಡ್ತಾರೆ. ಅದು ಹೊಳೆ ಹತ್ರ ಹೋಗಿ ದೇವ್ರನ್ನೆಲ್ಲ ತೊಳ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಪ್ರತಿ ಮನೆ ಹತ್ರನೂ ಬಂದು ಭತ್ತ ಮತ್ತು ರಾಗಿ ಇಸ್ಕೊಂಡು ಅದನ್ನು ಬೆಳೆ ಚೆನ್ನಾಗಿ ಬರಲಿ ಅಂತ ಗದ್ದೆ ಅಥವಾ ಹೊಲದಲ್ಲಿ ಹಾಕ್ತಾರೆ.
ಅಡುಗೆನೆಲ್ಲ ಮಾಡಿಕೊಂಡೆ. ಅನ್ನ, ಒಬ್ಬಟ್ಟು, ಸಾಂಬಾರು, ಆಲೂಗಡ್ಡೆ ಪಲ್ಯ ಎಲ್ಲ ಮುಗಿಸ್ಕೊಂಡು ಒಬ್ಬಟ್ಟು ತಟ್ಕೊಂಡು ಬೇಯಿಸ್ಕೊಳ್ಳೋಣ ಅಂತ ಇವಾಗ ಒಬ್ಬಟ್ಟು ಮಾಡ್ಕೊತಿದ್ದೀನಿ. ಈ ಹಬ್ಬದಲ್ಲಿ ಎಲ್ಲರ ಮನೇಲೂ ಕೂಡ ಒಬ್ಬಟ್ಟು ಸಾಂಬಾರು ಫೇಮಸ್ ಆಗಿರುತ್ತೆ. ನಮ್ಮ ಮನೆಯಲ್ಲಂತೂ ಅಪ್ಪುಗೂ ಮತ್ತು ಮಾವಗೂ ತುಂಬಾ ಇಷ್ಟ. ಊಟನೆಲ್ಲ ಮುಗಿಸ್ಕೊಂಡು ಹಬ್ಬದ ಮಾರನೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಇಲ್ಲಿ ಒಂದು ವರ್ಷ ಚೀಟಿ ಹಾಕಿರ್ತಾರೆ, ಮರಿ ಚೀಟಿ ಅಂತ. ಅದನ್ನು ಈ ಯುಗಾದಿಲಿ ಹಾಕಿದ್ರೆ ನೆಕ್ಸ್ಟ್ ಯುಗಾದಿಲಿ ಮರಿ ತೊಗೊಂಡು ಬಂದು ಕುಯ್ತಾರೆ. ಇವಾಗೆಲ್ಲ ಬಂದು ಕುಯ್ತಿದ್ರು. ಮರಿ ಕಟ್ ಮಾಡೋರು ಬೆಳಿಗ್ಗೆ 7 ಗಂಟೆಗೆ ಬಂದರು. ಇವ್ರು ಕಟ್ ಮಾಡಿಕೊಡೋಷ್ಟರೊಳಗೆ ನನಗೆ 9 ಗಂಟೆ ಆಗೋಯಿತು. ಹಾಗಾಗಿ ಮಸಾಲೆಯನ್ನು ರುಬ್ಬಿಟ್ಕೊಳ್ಳೋಣ ಅಂದ್ಬಿಟ್ಟು ರುಬ್ಬಿಟ್ಕೊಂಡೆ. ನಾನು ಮಟನ್ ತಿನ್ನಲ್ಲ, ಹಾಗಾಗಿ ಅಪ್ಪು ಹೋಗಿ ನನಗೆ ಚಿಕನ್ ತೊಗೊಂಡು ಬಂದು ಕೊಟ್ಟಿದ್ದೆ. ಅದೆಲ್ಲ ಮಾಡಿಕೊಂಡು ಮಸಾಲೆ ರುಬ್ಬಿಟ್ಕೊಂಡಿದ್ದೆ. ಆಮೇಲೆ ಅಪ್ಪು ಹೋಗಿ ತಲೆಕಾಲು ಸೀಯೋಣ ಅಂದ್ಬಿಟ್ಟು ಸೀಕೊಂಡು ಬಂದು ತೊಳಿತಾಯಿದ್ರು. ಅವರು ತೊಳ್ಕೊಂಡಾದ್ಮೇಲೆ ಹೋಗಿ ಕಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೊರಟರು. ನಾನು ಕೂಡ ಒಳಗಡೆ ಬಂದು ಬಿರಿಯಾನಿ ರೆಡಿಯಾಗಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಈ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ, ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಹಬ್ಬಗಳಲ್ಲಿ ಬೇಗನೆ ಕೂಡ ಮಾಡ್ಕೋಬೋದು. ನಾನು ಮಾಡಿರುವ ಅಡುಗೆ ಬಂದು ರೈಸ್, ಮಟನ್ ಸಾಂಬಾರು, ಬಿರಿಯಾನಿ, ಚಿಕನ್ ಗ್ರೇವಿ, ಹುರ್ಬಾಡು, ಮೊಸರುಳಿ ಮತ್ತು ಮುದ್ದೆ ಮಾಡಿದ್ವಿ. ಊಟ ಎಲ್ಲ ಮಾಡಿದ್ವಿ ಎಲ್ಲರೂ ಕೂಡ.